ಎಲ್ರಿಗೂ ನಮಸ್ಕಾರ. ಇವತ್ತು ನೀವೆಲ್ಲ ತಮಿಳಿನಲ್ಲಿ ನೋಡಿರೋ ಹಾಗೆ ನಾನು ಮಾಡೋ ಸ್ಟೈಲಲ್ಲಿ ಪಾಸ್ತಾ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಮಾಡೋದಕ್ಕೆ ತುಂಬ ಸಿಂಪಲ್, ಎಲ್ಲ 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಇದು. ಈ ರೆಸಿಪಿನ ಶುರು ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬ ದೊಡ್ಡ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು. ಮೊದಲು ನಾನಿಲ್ಲಿ ಪಾಸ್ತಾನ ಬಾಯ್ಲ್ ಮಾಡ್ಕೊತೀನಿ. ನಿಮ್ಗೆ ಯಾವ ಡಿಸೈನ್ ಪಾಸ್ತಾ ಬೇಕಿದ್ರೂ ತೊಗೋಬೋದು. ಬಟ್ ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇರೋದ್ರಿಂದ ಅದಕ್ಕೆ ಈ ಥರದ್ದು ಅಥವಾ ಇನ್ನೊಂದು ಡಿಸೈನ್ ಬರುತ್ತಲ್ಲ ಉದ್ದುದ್ದಕ್ಕೆ, ಅದನ್ನು ನೀವು ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಎರಡೂ ಕೂಡ ವೈಟ್ ಸಾಸ್ ಪಾಸ್ತಾಗೆ ಚೆನ್ನಾಗಿರುತ್ತೆ. ಇನ್ನು ನಾನು ಈ ಡಿಸೈನ್ನ ತೊಗೊಂಡು ಇವತ್ತು ಮಾಡ್ತಾಯಿದ್ದೀನಿ. ಇದನ್ನು ನಾನು 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ನೀರಿಗೆ ಹಾಕ್ಕೊಂಡು ಜೊತೆಗೆ ಒಂದು 2-3 ಡ್ರಾಪ್ಸು ಆಯಿಲ್ ಹಾಕ್ಕೋಬೇಕು. ಯಾಕಂದರೆ ಅದು ಅಂಟಬಾರ್ದು, ಎರಡೂ ಎಲ್ಲ ಒಟ್ಟಿಗೆ ಅಂಟ್ಕೊಬಿಡುತ್ತಲ್ವ, ಆ ಥರ ಅಂಟಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಆಯಿಲ್ನೂ ಕೂಡ ಹಾಕ್ಕೊಂಡು ಈಗ ಸ್ಟವ್ ಆನ್ ಮಾಡಿಕೊಂಡೆ. ಈಗ ಪಾಸ್ತಾ ಚೆನ್ನಾಗಿ ಬೆಂದಿದೆ. ಈ ಒಂದು ಸ್ಟೇಜಲ್ಲಿ ಇದನ್ನು ಚೆನ್ನಾಗಿ ತಣ್ಣೀರಿಂದ ವಾಶ್ ಮಾಡಿಬಿಟ್ಟು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿ ಪಾಸ್ತಾನೆಲ್ಲ ಇಟ್ಕೋಬೇಕು. ಇದು ಬೇಯಿಸಿಟ್ಕೊಂಡಾದಮೇಲೆ ಇನ್ನೊಂದು 5 ಮಿನಿಟ್ಸ್ ಒಳಗಡೆ ಪಾಸ್ತಾ ರೆಡಿ ಆಗಿಬಿಡುತ್ತೆ. ಇನ್ನು ನಾನು ಔಟ್ಸೈಡ್ ಮಸಾಲ ಎಲ್ಲ ಏನೂ ಯೂಸ್ ಮಾಡ್ತಾಯಿಲ್ಲ, ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನಿಲ್ಲಿ ಒಂದು ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಯೂಸ್ ಮಾಡ್ಕೋಬೋದು, ತುಪ್ಪ ಇದ್ದರೆ ತುಪ್ಪ ಯೂಸ್ ಮಾಡ್ಕೋಬೋದು, ಯಾವ್ದು ಹಾಕಿದ್ರೂ ನಡೆಯುತ್ತೆ. ಆ್ಯಂಡ್ ನಾನಿಲ್ಲಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ಸ್ನ ಮೊದಲೇ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ. ನಿಮ್ಗೇನಾದರೂ 3 ಒಂದೇ ಈಕ್ವಲ್ ಆಗಿರಬೇಕು ಅಂದರೆ ಸ್ವಲ್ಪನೇ ಹಾಕೋಬೋದು. ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಹಾಕ್ಕೊಂಡೆ. ಆ್ಯಂಡ್ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಕೂಡ. ಇದನ್ನು ಈಗ ತುಪ್ಪದಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಅಷ್ಟೇ, 1 to 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಘಮ ಬರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ನೀವು ಈ ಒಂದು ತರಕಾರಿ ಏನಿರುತ್ತೆ ನೋಡಿ, ಇದನ್ನೆಲ್ಲ ಸಪ್ರೇಟ್ ಒಂದು ಬೌಲ್ಗೆ ತೊಗೊಂಡು ಇಟ್ಕೊಂಡ್ಬಿಡಬೇಕು. ನಾನು ಲಾಸ್ಟ್ ಒಂದು ಶಾರ್ಟ್ಸಲ್ಲಿ ಕೂಡ ವೈಟ್ ಸಾಸ್ ಪಾಸ್ತಾ ಮಾಡಿರೋದನ್ನು ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೆ, ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ಸೇಮ್ ಇದೇ ಥರನೇ ಮಾಡಿರೋದು, ಬಟ್ ಅದೊಂದು ಸ್ವಲ್ಪ ಮೆಥಡು ಡಿಫ್ರೆಂಟ್ ಆಗಿತ್ತು ಅಷ್ಟೇ. ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಶಾರ್ಟ್ಸಲ್ಲಿ ನೋಡಿ ನಾನು ಹಾಕಿದ್ದೀನಿ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಇದು ಬಂದು ಇನ್ನೊಂದು ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ತರಕಾರಿನೆಲ್ಲ ಸೈಡ್ಗೆ ಎತ್ತಿಟ್ಕೊಂಡ್ಮೇಲೆ ಮತ್ತೆ ಇನ್ನೂ 1 ಸ್ಪೂನ್ ತುಪ್ಪ ತೊಗೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಏನಕ್ಕೆ ಅಂದರೆ ಆ ಕ್ರೀಮಿ ವೈಟ್ ಸಾಸ್ ಟೆಕ್ಸ್ಚರ್ ಬರೋದೇ ಮೈದಾ ಹಿಟ್ಟಿಂದ. ನಾವು ಜಾಸ್ತಿ ಕ್ವಾಂಟಿಟಿಲೆಲ್ಲ ಏನು ಮೈದಾ ಹಿಟ್ಟು ಯೂಸ್ ಮಾಡಲ್ಲ, ಸೊ ಸ್ವಲ್ಪ 1.5 ಸ್ಪೂನ್ ಆಗಿರೋದ್ರಿಂದ ಓಕೆ ಚೆನ್ನಾಗಿರುತ್ತೆ. ಅದನ್ನು ನೀವು ತುಪ್ಪದಲ್ಲಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಮಾಡೋವಾಗ ಫ್ಲೇಮು ತುಂಬ ಕಮ್ಮಿ ಇರಬೇಕು, ಯಾಕಂದರೆ ಕಮ್ಮಿ ಫ್ಲೇಮಲ್ಲಿ ಮಾಡಿದ್ರೆ ಮಾತ್ರ ಇದು ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಸೀದೋಗಿಬಿಡುತ್ತೆ ಮೈದಾ ಹಿಟ್ಟೆಲ್ಲ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಗಂಟಿಲ್ಲದೆ ಇರೋ ಥರ. 10 to 15 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೋಬೇಕಷ್ಟೇ, ಬೇಗ ಆಗಿಬಿಡುತ್ತೆ ಇದು. ಗಾಯ್ಸ್, ಇನ್ನೊಂದೇನು ಗೊತ್ತಾ, ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಒಂದು 70 to 80 ಮೆಂಬರ್ಸ್ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಬಿಕಾಸ್ ಎಷ್ಟು ಜನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಟ್ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನೋಡ್ತಾ ಇರೋದು ಯಾರ್ಯಾರು ನೋಡ್ತಾ ಇದ್ದೀರಾ ಅಟ್ ಪ್ರೆಸೆಂಟ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದರಿಂದ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೂ ನನಗೆ ಇಂಟ್ರೆಸ್ಟಿಂದ ಖುಷಿಯಾಗಿ ಮಾಡ್ಬೋದು ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೈದಾ ಹಿಟ್ಟು ಮತ್ತು ತುಪ್ಪ ಎರಡೂ ಚೆನ್ನಾಗಿ ಫ್ರೈ ಆಗಿದೆ. ಈ ಒಂದು ಸ್ಟೇಜಲ್ಲಿ ನೀವು ಹಾಲನ್ನ ಆ್ಯಡ್ ಮಾಡ್ಕೋಬೇಕು. ನಂದಿನಿ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ. 1 ಕಪ್ಪಿಂದ 2 ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಬೋದು ನೀವು. ಈ ಹಾಲು ಮತ್ತು ಈ ಮೈದಾ ಹಿಟ್ಟಿನ ಮಿಕ್ಸ್ಚರ್ ಏನಿದೆ ನೋಡಿ, ಇದೇ ನಿಮಗೆ ಕ್ರೀಮಿಶ್ ಟೆಕ್ಸ್ಚರ್ ಕೊಡೋದು. ಸೊ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೋಡಿ, ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಎರಡೂ ಚೆನ್ನಾಗಿ ಕೈ ಬಿಡ್ದಂಗೆ ಈ ಥರ ಮಿಕ್ಸ್ ಕೊಡ್ತಾ ಇರಬೇಕು, ಆವಾಗ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಎರಡೂ ಒಂದಕ್ಕೊಂದಕ್ಕೆ.
ಈಗ ಎರಡು ಚೆನ್ನಾಗಿ ಬ್ಲೆಂಡ್ ಆಯಿತು. ಈಗ ನಾನು ಇದಕ್ಕೆ 1ರಿಂದ 1.5 ಸ್ಪೂನ್ ಆಗೋವಷ್ಟು ಜೀರಾ ಮತ್ತು ಪೆಪ್ಪರ್ ಪೌಡರು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಚಿಲ್ಲಿ ಫ್ಲೇಕ್ಸ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಮನೆಯಲ್ಲೇ ಮೆಣಸಿನ್ಕಾಯಿನೆಲ್ಲ ಹುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕಿ ತರ್ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೊಂಡು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಇವಾಗಿದು ವೈಟ್ ಸಾಸ್ ರೆಡಿ ಆಯಿತು. ಈಗ ಈ ವೈಟ್ ಸಾಸ್ಗೆ ನಾನು ಕಲರ್ಫುಲ್ಲಾಗಿ ಫ್ರೈ ಮಾಡಿಟ್ಕೊಂಡಿರುವಂತಹ ವೆಜೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಎಲ್ಲ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಇದನ್ನು ಕುದಿಸೋ ಹಾಗಿಲ್ಲ. ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿದ್ನಲ್ಲ ಪಾಸ್ತಾ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಗೈಸ್. ಸಿಂಪಲ್ಲಾಗಿ ಈ ಪಾಸ್ತಾನ ಮಿಕ್ಸ್ ಮಾಡಿಕೊಂಡು ಸಾಲ್ಟನ್ನ ಸ್ವಲ್ಪ ಹಾಕ್ಕೋಬೇಕು. ಟೇಸ್ಟಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಸಿ, ಸಿಂಪಲ್, ಡಿಲೀಷಿಯಸ್, ಯಮ್ಮಿ ಆಗಿರುವಂತಹ ವೈಟ್ ಸಾಸ್ ಪಾಸ್ತಾ ರೆಡಿ ಆಗಿಬಿಡುತ್ತೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ, ಡೆಕೋರೇಷನ್ ಅಥವಾ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳಿಬಿಟ್ಟು. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಜಸ್ಟ್ ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಾಸ್ತಾ ಅಂತ.